ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಇವತ್ತು ನಾವು ಮನೆ ಕಟ್ಸ್ತಾ ಇದ್ದೀವಲ್ವ, ಅದ್ರದ್ದು ಮನೆದು ಬಾಗಿಲು ನಿಲ್ಲಿಸ್ತಾ ಇದ್ದೀವಿ. ಅದ್ರ ಪೂಜೆ ಇದೆ. ಸೊ ಅದಕ್ಕೆ ಬಂದಿದ್ದೀನಿ. ಸೊ ಇಲ್ಲೂ ಪೂಜೆ ಎಲ್ಲ ಮಾಡಿ ಆಯಿತು. ಬನ್ನಿ ತೋರಿಸ್ತೀನಿ. ಸೊ ನಮ್ಮ ಅತ್ತೆ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದರು. ನಾನು ಜಸ್ಟ್ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆ ಮಾಡಿಕೊಂಡೆ. ನೆಕ್ಸ್ಟು 10:30 to 11:30ಗೆ ನಮಗೆ ವಾಸ್ಕಲ್ ನಿಲ್ಸೋಕೆ ಹೇಳಿದರು. ಪೂಜೆಗೆ ಏನೇನು ಬೇಕೋ ಪ್ರತಿಯೊಂದೂ ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾವು ಮೇಯ್ನ್ ಡೋರ್ ಕೆಳಗಡೆ ಮನೆಗೆ ಗ್ರ್ಯಾಂಡಾಗೆ ಮಾಡ್ಕೊಂಡಿದ್ವಿ. ಇವಾಗ ಜಸ್ಟ್ ಮೇಲ್ಗಡೆ ಮನೆಗಲ್ವಾ ಅಂತಂದ್ಬಿಟ್ಟು ನಾವೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ. ಟೈಮ್ ಒಂದು ಕೇಳ್ಕೊಂಡಿದ್ವಿ. ಸೊ ಇವಾಗ ಮೇಲ್ಗಡೆ 10:30ಗೆ ಪೂಜೆ ಮಾಡೋಣ ಅಂತ ಹೇಳಿದ್ರಲ್ವ, 10:30 ಆಯಿತು. ಸೊ ಇವಾಗ ಬನ್ನಿ ಮೇಲ್ಗಡೆ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರೋಣ. ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಭಾವ ಎಲ್ಲರೂ ತುಂಬ ಬ್ಯುಸಿ ಇದ್ದರು. ಹಾಗಾಗಿ ನಮ್ಮ ಮಾವನೇ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಸ್ತಾಯಿದ್ರು. ಸೊ ನನಗೂ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು. ನಾನು ಎಲ್ಲ ರೆಡಿ ಮಾಡಿಕೊಂಡು ಸೊ ಪೂಜೆಗೆಲ್ಲ ಇದು ಫಸ್ಟ್ ಫ್ಲೋರು. ಸೊ ಅಲ್ಲೂ ಇನ್ನೂ ನಿಲ್ಲಿಸಿಲ್ಲ. ಮೇಲ್ಗಡೆ ನಿಲ್ಲಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಸೊ ನನ್ನ ಪೂಜೆ ಸಾಮಾನೆಲ್ಲ ತೊಗೊಂಡು ಬರೋಷ್ಟರಲ್ಲಿ ನಮ್ಮ ಮಾವನೂ ಎಲ್ಲ ತಂದಿಟ್ಟಿದ್ರು. ಅಷ್ಟರಲ್ಲಿ ಕೆಲಸದವರು ಸೆಕೆಂಡ್ ಫ್ಲೋರಲ್ಲಿ ಡೋರೆಲ್ಲನೂ ಮೆಷರ್ಮೆಂಟ್ ತೊಗೊಂಡು ನಿಲ್ಲಿಸ್ತಾಯಿದ್ರು. ಎಕ್ಸಾಕ್ಟ್ 10:30 ಆಲ್ಮೋಸ್ಟ್ ಆಗಿತ್ತು. ಹತ್ತತ್ರ 10:45 ಆಗಿತ್ತು. 11:30ವರೆಗೂ ಟೈಮ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಓಕೆ ಅವರು ನಿಧಾನಕ್ಕೆ ಮಾಡಲಿ ಅಂತ ಸುಮ್ಮನೆ ಆದ್ವಿ. ಸಿಂಪಲ್ಲಾಗಲ್ವ ಪೂಜೆ ಮಾಡ್ತಾ ಇರೋದು. ಸೊ ಏನು ನಮಗೆ ರಿಸ್ಕ್ ಅನ್ನಿಸ್ಲಿಲ್ಲ. ಸೊ ನಾವೇ ಪೂಜೆ ಮಾಡ್ಕೊಂಡ್ವಿ. ಸೊ ಅವರೆಲ್ಲ ಮೆಷರ್ಮೆಂಟ್ ಎಲ್ಲ ಹಾಕ್ಕೊಂಡ್ರು. ಇದು ಪಾಲಿಷ್ ಮಾಡಿಸಿದ್ವಿ ಒಂದು ಸಲ, ಆದರೂ ತುಂಬ ಎಲ್ಲ ಡಸ್ಟ್ ಆಗಿತ್ತು. ಸೊ ನೀರು ತೊಗೊಂಡು ಬಂದಿದ್ನಲ್ಲ, ಸೊ ಎಲ್ಲ ಇನ್ನೊಂದು ಸಲ ಮತ್ತೆ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಪ್ರತಿಯೊಂದೂ ಹಾಕಿ ಹೂವು ಎಲ್ಲ ಹಾಕ್ಕೊಂಡು ಸೊ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ನಮ್ಮ ಮಾವ ಇದ್ದರು, ಅವರೇ ಎಲ್ಲನೂ ನೋಡ್ಕೊತಾ ಇದ್ದರು. ಸೊ ಹಾಗಾಗಿ ನಾನು ಜಸ್ಟ್ ಪೂಜೆ ಮಾಡಿಕೊಂಡ್ರೆ ಅಷ್ಟೇ. ಸೊ ಒಳಗಡೆನೂ 2 ರೂಮು ಮತ್ತು ಇನ್ನೊಂದು ಎಕ್ಸ್ಟ್ರಾ ಡೋರ್ ಇದೆ ವಾಶ್ರೂಮ್ದು. ಸೊ ಅದನ್ನು ಎಲ್ಲ ಕೂಡ ನಿಲ್ಸೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಇವತ್ತೇ ಎಲ್ಲ ಡೋರ್ನೂ ನಿಲ್ಲಿಸ್ಬಿಟ್ಟು ಪ್ಲಾಸ್ಟಿಂಗ್ ಎಲ್ಲ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಡೋರ್ಗೂ ಪ್ರತಿಯೊಂದಕ್ಕೂ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಸೊ ನೀವೆಲ್ಲ ಕೇಳ್ತಾಯಿದ್ರಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ. ಸೊ ಇನ್ಮೇಲಿಂದ ಡೈಲಿ ವ್ಲಾಗ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ಸೊ ನೀವು ಕಮೆಂಟ್ ಮಾಡಿ, ನನಗೆ ಸಜೆಸ್ಟ್ ಮಾಡಿ. ಸೊ ಏನಾದರೂ ಚೇಂಜಸ್ ಇದ್ದರೆ ನಾನು ಕೂಡ ಚೇಂಜ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನನಗೂ ಕಷ್ಟ ಆಗುತ್ತೆ. ಮತ್ತು ಇಬ್ಬರು ಪಾಪು ಇರೋದ್ರಿಂದ ಈ ಥರ ಈಸಿಯಾಗಿ ವೀಡಿಯೋ ಎಲ್ಲ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಮಗೂ ಗೊತ್ತು. ಬಟ್ ಇನ್ನು ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾಯಿದ್ದಾರೆ. ಬಟ್ ಖಂಡಿತ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿಕೊಂಡು ನಾನು ಮತ್ತು ನಮ್ಮ ಮಾವ ಇದ್ದರು. ಸೊ ಅವರು ಪೂಜೆ ಎಲ್ಲ ಮಾಡಿದ್ರು. ಸೊ ನೀವು ನಮ್ಮ ಅತ್ತೆ ಎಲ್ಲಿ ಅಂತ ಕೇಳ್ಬೋದು. ಸೊ ಇವತ್ತೊಂದು ಫಂಕ್ಷನ್ ಇತ್ತು, ಅದಕ್ಕೆ ನಮ್ಮ ಅತ್ತೆ ಕೆಳಗಡೆ ಎಲ್ಲ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ಹೋಗೋಕ್ಕೆ. ಸೊ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಬಂದೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಫೈನಲಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಅಷ್ಟೇ. ನೆಕ್ಸ್ಟು ಫಸ್ಟು ಫ್ಲೋರ್ಗೂ ಹೋಗಿ ಪೂಜೆ ಮಾಡಬೇಕು. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ವಾಟರ್ ಟ್ಯಾಂಕು ಡ್ರಮ್ನ ನಾವು ರೂಮಲ್ಲಿ ಇಟ್ಟಿದ್ದೀವಿ. ಸೊ ಅದನ್ನು ಹೊರ್ಗಡೆ ತೆಗಿಬೇಕು ಅಂತಂದರೆ ಆ ಡೋರ್ನ ನಾವು ನಿಲ್ಸೋಕ್ಕಾಗಲ್ಲ. ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂತ ಜಸ್ಟು ಡೋರ್ ಆ ಸೈಡು ನಿಲ್ಲಿಸ್ಕೊಂಡು ಸೊ ಇವಾಗ ನೋಡಿ ತೋರಿಸ್ತೀನಿ. ಜಸ್ಟ್ ಈ ಥರ ಸೈಡಲ್ಲಿ ಇಟ್ಕೊಂಡೆ ನಾವು ಪೂಜೆ ಮುಗಿಸ್ಕೊಂಡ್ವಿ. ಏಕೆಂದರೆ ಈ ಡೋರ್ನ ಫಿಕ್ಸ್ ಮಾಡಿಬಿಟ್ರೆ ನಾವು ಡ್ರಮ್ನ ಆಚೆ ತರೋಕ್ಕಾಗಲ್ಲ. ಸೊ ಹಾಗಾಗಿ ಹೊರ್ಗಡೆನೇ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ನಾವು 5 ಗಂಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ. ಸೊ ಎಲ್ಲ ಡೋರ್ಗೂ ಅದನ್ನು ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಸೊ ಪ್ರತಿಯೊಂದಕ್ಕೂ ನಾವು ಫಸ್ಟ್ ಫ್ಲೋರಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಅತ್ತೆ ಕೂಡ ರೆಡಿ ಆಗಿದ್ದರು.
ಸೊ ಇನ್ನು ಪಾಪು ಇಬ್ರಿಗೂ ಸ್ನಾನ ಮಾಡಿಸಿ ಅವ್ರನ್ನೂ ಕೂಡ ರೆಡಿ ಮಾಡ್ಕೊಳ್ಬೇಕಿತ್ತು. ಸೊ ಹಾಗಾಗಿ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಕೆಳಗಡೆ ಕೆಲಸ ಮಾಡ್ಕೊತಾಯಿದ್ರು, ಅವರೇನು ಬರೋಕ್ಕೆ ಹೋಗಲಿಲ್ಲ. ಸೊ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಳಗಡೆ ಬಂದೆ. ಸೊ ನಮ್ಮ ಅತ್ತೆ ರೆಡಿ ಆಗ್ತಾಯಿದ್ರಲ್ಲ, ಸೊ ಅಣ್ಣಂದಿರ ಹೆಂಡ್ತಿಗೆ ಸೀರೆ ಉಡಿಸ್ಬೇಕು ಅಂತ ಏನೋ ಹೊಸ ಶಾಸ್ತ್ರ ಬಂದಿದೆಯಲ್ಲ, ಸೊ ಹಾಗಾಗಿ ಅವ್ರಿಗೆ ಸೀರೆ ತಂದುಕೊಟ್ಟಿದ್ರಂತೆ. ಅದನ್ನು ನೋಡು ಅಂತ ನನಗೆ ಕೊಟ್ಟರು. ಸೊ ನಾನು ನೋಡ್ತಾಯಿದ್ದೆ. ಇದು ಒಂದು ಮೆಂತ್ಯ ಕಲರ್ ಅನಿಸುತ್ತೆ, ಕಾಟನ್ ಸ್ಯಾರಿ. ಸೊ ಇದೊಂದು ಅವರಿಗೆ ಕೊಟ್ಟಿದ್ದರು. ಸೊ ಅದನ್ನು ಬಿಟ್ಟರೆ ಇನ್ನೊಬ್ಬರು ತಂದುಕೊಟ್ಟಿದ್ರು. ಸೊ ಅದು ಬಂದು ಗುಲಾಬಿ ಕಲರ್, ಪಿಂಕ್, ಲೈಟ್ ಪಿಂಕು, ಅದಕ್ಕೆ ಮೆಜಂತ ಅಥವಾ ಪರ್ಪಲ್ ಕಲರ್ ಬಾರ್ಡರು ಸೊ ಇತ್ತು. ಮತ್ತೆ ನೋಡು ಅಂತ ಕೊಟ್ಟರು, ನೋಡ್ತಾ ಇದ್ದೆ ಹಾಗೆ. ಅದಕ್ಕೆ ಪರ್ಪಲ್ ಕಲರ್ ಬ್ಲೌಸ್ ಬಂದಿತ್ತು, ಮೆಜಂತ. ಸೊ ಈ ಕಲರ್ ಬ್ಲೌಸ್ ಬಂದಿತ್ತು. ಸೊ ಎರಡೂ ನೋಡಿಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದು ಪಾಪುನ ಇಬ್ಬರೂ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಟ್ವಿ. ಸೊ ಇವ್ರು ನಮ್ಮ ಅತ್ತೆಯವರ ಅಮ್ಮ. ನಾನು ಪಾಪುನ ಎತ್ಕೊಂಡಿದ್ದೆ, ಗಂಡು ಪಾಪುನ. ಸೊ ಹೆಣ್ಣು ಪಾಪು ನಮ್ಮ ಅತ್ತೆ ಹತ್ರ ಇದ್ಲು. ಸೊ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿರೋದ್ರಿಂದ ನಮ್ಮ ಭಾವನೇ ಕರ್ಕೊಂಡೋದ್ರು ಫಂಕ್ಷನ್ಗೆ. ಸೊ ಎಲ್ಲರೂ ಫಂಕ್ಷನ್ಗೆ ಹೊರಟ್ವಿ. ಸೊ ಪಾಪು ಇಬ್ಬರೂ ಆರಾಮಾಗಿದ್ದರು. ಸೊ ಏನೂ ಅಷ್ಟೊಂದು ಗಲಾಟೆ ಮಾಡಲಿಲ್ಲ. ಸೊ ಹಾಗಾಗಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ. ಸೊ ಬರ್ತಡೇ ಫಂಕ್ಷನ್ಗೆ ಬಂದ್ವಿ. ಬರ್ತಡೇ ಇದ್ದಿದ್ದು ಎಲ್ಲಿ ಅಂತಂದರೆ ಕಬ್ಬಾಳ್ ಟೆಂಪಲಲ್ಲಿ. ಸೊ ಅಲ್ಲಿ ಬರ್ತಡೇ ಫಂಕ್ಷನ್ ಇತ್ತು. ಸೊ ಬರ್ತಡೇಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲರೂ ಅಪರೂಪಕ್ಕೆ ಸಿಕ್ಕಿದ್ರಲ್ವ, ಮಕ್ಕಳೆಲ್ಲರೂ ಇದ್ರಲ್ಲ. ಸೊ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ರು. ನನಗೆ ಶುಭ ಚಿಕ್ಕಿ ನಿಮ್ಮ ವಿಡಿಯೋದಲ್ಲಿ ನಾನು ಬರ್ತೀನಿ ಅಂದ್ಕೊಂಡು ಹಾಯ್ ಮಾಡ್ತಾಯಿದ್ರು ಎಲ್ಲರೂ. ಸೊ ವಾಯ್ಸು ಮ್ಯೂಟ್ ಮಾಡಿದ್ದೀನಿ, ಯಾಕೆಂತಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಕಾಪಿರೈಟ್ ಬರ್ಬೋದು ಅಂತ ನಾನು ಮ್ಯೂಟ್ ಮಾಡಿದ್ದೆ ಅಷ್ಟೇ. ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ಅವ್ರ ಕೈಲೇ ಮಾತಾಡಿಸ್ತೀನಿ. ಸೊ ಎಲ್ಲ ರಿಲೇಟಿವ್ಸ್ ಇದ್ರಲ್ಲ, ಸೊ ಎಲ್ಲರೂ ಮಾತಾಡಿಸ್ಕೊಂಡು ನಾವೇನು ಮಾಡಿದ್ವಿ, ಫೋಟೋಸ್ ಎಲ್ಲ ತೆಗೆಸ್ಕೊಂಡಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಊಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಆಮೇಲೆ ಮತ್ತು ಫ್ರೆಂಡ್ಸ್, ಫ್ಯಾಮಿಲಿಯವರೆಲ್ಲರೂ ಬಂದು ಮಾತಾಡಿಸ್ತಾಯಿದ್ರು. ಸೊ ಅವರು ಎಲ್ಲರ ಜೊತೆನೂ ಮಾತಾಡ್ಕೊಂಡು ಕೆಳಗಡೆ ಬಂದ್ವಿ. ಅಷ್ಟರಲ್ಲಿ ದುನಿಯಾ ವಿಜಯ್ ಕೂಡ ಫಂಕ್ಷನ್ಗೆ ನಾವು ಬಂದಿರೋ, ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಪಾಪು ಎದ್ಕೊಂಡು ಊಟ ಮಾಡೋದು ತುಂಬ ಕಷ್ಟ, ನಿಮಗೂ ಗೊತ್ತು. ಸೊ ಹಾಗಾಗಿ ಅವನ್ನ ಸೈಲೆಂಟಾಗಿ ಆಟಾಡಿಸ್ತಾ ಇದ್ವಿ, ಏನೂ ಅಳಬಾರ್ದು ಅಂತ. ಸೊ ಅವನಿಗಂತೂ ತುಂಬ ತರಲೆ, ನನ್ನ ಹತ್ರ ಬಿಟ್ಟು ಯಾರ ಹತ್ರನೂ ಹೋಗಲ್ಲ. ಸೊ ಆದರೆ ನನ್ನ ಮಗಳು ಆ ಥರ ಅಲ್ಲ, ಎಲ್ಲರ ಹತ್ರನೂ ಇರ್ತಾಳೆ. ನನ್ನ ಮಗಳು ಆಲ್ಮೋಸ್ಟ್ ನಮ್ಮ ಅತ್ತೆ ಹತ್ರನೇ ಇದ್ಲು. ಸೊ ಇವನು ಮಾತ್ರ ನಾನು ಬಿಟ್ಟು ಯಾರ ಹತ್ರನೂ ಹೋಗೋದೇ ಇಲ್ಲ, ಬರೀ ಅಳ್ತಾ ಇರೋದೇ ಸೊ ಕೆಲಸ. ಹಾಗಾಗಿ ಇವನು ಯಾವಾಗಲೂ ನಾನೇ ಎತ್ಕೊಂಡಿರಬೇಕು. ಸೊ ಸ್ವಲ್ಪ ಕಷ್ಟನೇ ಆಗುತ್ತೆ. ಊಟ ಮಾಡುವಾಗಲೂ ಕೂಡ ಯಾರ ಹತ್ರನೂ ಹೋಗಲಿಲ್ಲ. ಸೊ ಅವನ್ನೇ ಎತ್ಕೊಂಡು ನಾನು ಊಟ ಮಾಡಿದೆ ಅಷ್ಟೇ ಫೈನಲಾಗಿ. ಸೊ ಅಲ್ಲಿ ತಟ್ಟೆ ಎಲ್ಲ ಕೊಟ್ಟರೆ ಅದನ್ನು ಎಳ್ದು ಬಿಸಾಕೋದು, ಸೊ ಆ ಥರ ಎಲ್ಲ ಮಾಡ್ತಾಯಿದ್ದ ಇವನು. ಸೊ ಅವನು ನಮ್ಮ ವಾರ್ಗಿತ್ತಿ ಮಗ. ಸೊ ಅವನ ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ದ. ನಮ್ಮ ಅತ್ತೆನೂ ಅಷ್ಟರಲ್ಲಿ ನನ್ನ ಮಗಳನ್ನ ಎತ್ಕೊಂಡು ಊಟಕ್ಕೆ ಬಂದರು. ಸರಿ ಆಯಿತು, ಫಸ್ಟ್ ಎಲ್ಲರೂ ನಾವೆಲ್ಲ ಒಂದೇ ಸಲ ಊಟ ಮುಗಿಸ್ಕೊಂಡು ಬಿಡೋಣ, ಹೊರಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಸೊ ನನ್ನ ಮಗ ತಟ್ಟೆ ಎಲ್ಲ ಕೊಟ್ಟರೆ ಅದನ್ನೆಲ್ಲ ಎಳ್ದಾಡೋದು. ಸೊ ಆಲ್ರೆಡಿ ಹೇಳ್ದಾಗೆ ಈ ಥರ ಎಲ್ಲ ಮಾಡ್ತಾಯಿದ್ದ. ಬಾಟ್ಲು ಕೊಟ್ಟರೆ ಬಾಟ್ಲು ಬಿಸಾಕೋದು. ಸೊ ಹೀಗೆ ಹಂಗೂ ಹಿಂಗೂ ಫೈನಲಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಸೊ ಅವನು ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಏನು ಮಾಡ್ತಾಯಿದ್ದೆ, ನಾನು ಕೀರು ಸ್ವೀಟ್ನ ಸ್ವಲ್ಪ ತಿನ್ನಿಸ್ದೆ, ಅಟ್ಲೀಸ್ಟ್ ಸೈಲೆಂಟಾಗಿ ಕೂತ್ಕೊಳ್ಳಿ ನಾನು ಊಟ ಮಾಡ್ಕೊಳ್ಳೋಷ್ಟರಲ್ಲಿ ಅಂತ. ಸೊ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೊ ಎಲ್ಲ ಫ್ಯಾಮಿಲೀಸ್ ಅವ್ರು ಇದ್ರಲ್ಲ, ಸೊ ಇಬ್ಬರು ಪಾಪನೂ ತುಂಬ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು. ಅವರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬಟ್ ಏನು ಪ್ರಾಬ್ಲಮ್ ಅಂತಂದ್ರೆ ನನ್ನ ಮಗ ಯಾರ ಹತ್ರನೂ ಹೋಗಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಅವನು ಕೂಡ ಎಲ್ಲರ ಜೊತೆನೂ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಬಟ್ ನಾನು ಯಾವಾಗಲೂ ಅವನ ಜೊತೆ ಇರಬೇಕು. ಸೊ ಆ ಥರ ಸ್ವಲ್ಪ ಅಟ್ಯಾಚ್ ಆಗಿದ್ದಾನೆ. ಸೊ ನನ್ನ ಮಗಳು ಆ ಥರ ಅಲ್ಲ, ಎಲ್ಲರ ಜೊತೆಗೂ ಹೋಗ್ತಾಳೆ. ಸೊ ಇವನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಅವರಿಗೂ ಸ್ವಲ್ಪ ರೈಸ್ ಸ್ವಲ್ಪ ತಿನ್ನಿಸ್ದೆ. ಸೊ ಹಾಗಾಗಿ ಸ್ವಲ್ಪ ನೀರು ಕುಡಿಸೋಣ, ಮನೆಗೆ ಹೋಗ್ಬಿಟ್ಟು ಊಟ ಏನಾದರೂ ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ರೈಸ್ ತಿನ್ನಿಸಿದ್ನಲ್ಲ ಅಂತ ಅಂದ್ಬಿಟ್ಟು ಸೊ ಅವರಿಗೆ ಬಿಸಿನೀರು ತೊಗೊಂಡು ಬಂದಿದ್ದೆ. ಇಬ್ಬರು ಕೂಡ ನೀರು ಚೆನ್ನಾಗಿ ಕುಡಿದ್ರು. ಮತ್ತು ಸೆಕೆಗಾಲ ಅಲ್ವಾ, ಪಾಪುಗೆ ತುಂಬ ಚೆನ್ನಾಗಿ ನಾವು ವಾಟರ್ನ ಅವಾಗವಾಗ ಕೊಡ್ತಾ ಇರಬೇಕು. ಸೊ ತುಂಬ ಒಳ್ಳೆಯದು. ಸೊ ಅವರು ಕೂಡ ಇಬ್ಬರು ವಾಟರ್ನ ಕುಡ್ಕೊಂಡ್ರು. ಅದಾದಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು
ಎಲ್ಲರನ್ನೂ ಮಾತಾಡಿಸ್ಕೊಂಡು ಲಾಸ್ಟಿಗೆ ಹೊರಡೋಣ ಅಂತ ಇದ್ವಿ. ನೋಡಿದ್ರೆ ನಮ್ಮ ಬಾವ ಸ್ವಲ್ಪ ಬ್ಯುಸಿ ಇದ್ದಾರೆ, ಇನ್ನೂ 10 ಮಿನಿಟ್ಸ್ ಆಗುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲೇ ಮಾತಾಡಿಕೊಂಡು ನಿಂತಿದ್ವಿ. ಫೋಟೋ ಫೋಟೋ ನೋಡು, ಕ್ಯಾಮ್ರಾ ನೋಡು, ಮೊಬೈಲ್ ನೋಡು ನೋಡು, ಮೊಬೈಲ್ ನೋಡು, ಫೋಟೋ ಫೋಟೋ ಇಲ್ಲ ಹಿಂಗೆ ಹಿಂಗೆ ಚೆನ್ನಾಗುತ್ತದೆ. ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು. ಬೇಡ ನನಗೆ ಅಲ್ಲಿ ನೋಡಿ, ಇಲ್ಲಿ ನೋಡ್ತಾನೆ ಫೋಟೋ ನೋಡು, ಕ್ಯಾಮ್ರಾ ನೋಡು, ಇಲ್ಲಿ ನೋಡು. ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್. ನನಗಂತೂ ಸಾಕಾಯಿತು. ಲಾಸ್ಟ್ವರೆಗೂ ಅವ್ನು ಯಾರ ಹತ್ರನೂ ಹೋಗಲೇ ಇಲ್ಲ. ಸೊ ಅವರು ತುಂಬ ಅಳಕ್ಕೆ ಶುರು ಮಾಡಿಬಿಟ್ರು. ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಸರಿ ಆಯಿತು ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಭಾವಂಗೆ ಫೋನ್ ಮಾಡಿದ್ವಿ. ಅವರು ಅಷ್ಟರಲ್ಲಿ ಬಂದರು. ಸರಿ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಹೊರಟ್ರು ಕೂಡ ನಾವು ಹೊರಟ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಬೇಕು ಅಂತಂದರೆ ಇನ್ಮೇಲೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮನೆಗೆ ಬಂದೆ, ಇಬ್ಬರು ಪಾಪುನ ಮಲಗಿಸ್ದೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.